ಆತ ಕೆನಡಾದಲ್ಲಿ ಕೆಲಸ ಮಾಡ್ತಾ ಇದ್ದ. ಹುಡುಗಿ ಉಡುಪಿಯಲ್ಲಿದ್ಲು. ನಿಶ್ಚಿತಾರ್ಥಕ್ಕೆ ಬರಬೇಕು ಅನ್ಕೊಂಡಿದ್ದವನಿಗೆ ಕಂಪನಿಯಲ್ಲಿ ರಜೆ ಕೊಟ್ಟಿರಲಿಲ್ಲ. ಹೀಗಾಗಿ ಆನ್ಲೈನ್ನಲ್ಲೇ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ. ಕೆಲಸಕ್ಕೆ ರಜೆ ಕೊಡ್ಲಿಲ್ಲ ಅಂತ ಆನ್ಲೈನ್ ನಿಶ್ಚಿತಾರ್ಥ. ಹುಡುಗ ಕೆನಡಾದಲ್ಲಿ, ಹುಡುಗಿ ಉಡುಪಿಯಲ್ಲಿ. ಶಿವ ಎಂಥ ಕಾಲ ಬಂತು ನೋಡಿ. ಆನ್ಲೈನ್ ಕ್ಲಾಸ್ ಆಯ್ತು, ಆನ್ಲೈನ್ ಕೆಲಸ ಆಯ್ತು, ಕೊನೆಗೆ ಮೊನ್ನೆ ಆನ್ಲೈನ್ ಆರತಕ್ಷತೆಯನ್ನು ನೋಡಿದ್ವಿ. ಇದೀಗ ಆನ್ಲೈನ್ ನಿಶ್ಚಿತಾರ್ಥ ನಡೆದಿದೆ. ಕೆನಡಾದಲ್ಲಿರೋ ವರನಿಗೆ ರಜೆ ಸಿಗ್ಲಿಲ್ಲ ಅಂತ ಆನ್ಲೈನ್ನಲ್ಲೇ ನಿಶ್ಚಿತಾರ್ಥ ಮಾಡಿದ್ದಾರೆ. LED ಸ್ಕ್ರೀನ್ ಹಾಕೊಂಡು ತಮಗೆ ತಾವೇ ಉಂಗುರ ಹಾಕಿಕೊಳ್ಳೋ ಮೂಲಕ ಆನ್ಲೈನ್ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಎಂಥ ನಿಶ್ಚಿತಾರ್ಥವನ್ನ ನೀವೆಂದೂ ನೋಡಿರಲ್ಲ ಬಿಡಿ. ಉಡುಪಿ ಮೂಲದ ಮೇಘನಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಚಕ್ರಭಾವಿ ಗ್ರಾಮದಲ್ಲಿ ಸುಹಾಸ್ಗೂ ಮದುವೆ ನಿಶ್ಚಯವಾಗಿತ್ತು. ಇದಕ್ಕೂ ಮೊದಲು ನಿಶ್ಚಿತಾರ್ಥ ಮಾಡೋಣ ಅಂತ ಎರಡು ಕುಟುಂಬಸ್ಥರು ನಿರ್ಧಾರ ಮಾಡಿದ್ರು. ಆದರೆ ಕೆನಡಾದಲ್ಲಿ ಕೆಲಸ ಮಾಡ್ತಾ ಇದ್ದ ಸುಹಾಸ್ಗೆ ರಜೆ ಸಿಕ್ಕಿರಲಿಲ್ಲ. ಹೀಗಾಗಿ ನಿಶ್ಚಿತಾರ್ಥಕ್ಕೂ ಬರೋದಕ್ಕಾಗಿಲ್ಲ. ಆದರೆ ಮನೆಯವರು ನಿಶ್ಚಿತಾರ್ಥ ಮಾಡಲೇಬೇಕು ಅನ್ನೋ ಆಸೆಯಲ್ಲಿದ್ರು. ಹೀಗಾಗಿ ಆನ್ಲೈನ್ ನಿಶ್ಚಿತಾರ್ಥದ ಪ್ಲಾನ್ ಮಾಡಿದ್ದಾರೆ. ಅವನು ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಸಮಯ ಇಲ್ಲದ ಕಾರಣ ಮತ್ತು ಮದುವೆಗೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ವರ್ಚುವಲ್ ಎಂಗೇಜ್ಮೆಂಟ್ನ ಅರೇಂಜ್ ಮಾಡ್ಕೊಂಡ್ವಿ. ನಾವು ಎಲ್ಲ ಕಡೆ ಕೇಳ್ತಾ ಇದ್ವಿ ವಿಡಿಯೋ ಕಾನ್ಫರೆನ್ಸಲ್ಲಿ ಎಂಗೇಜ್ಮೆಂಟಾ ಮದುವೆನಾ ಅಂಥೇಳಿ. ಸೊ ಇವಾಗ ನಮ್ಮ ಸ್ವಂತ ಅನುಭವಕ್ಕೆ ಬಂದಿದೆ. ಹಾಗಾಗಿ ಇದು ಒಂಥರ ನಮಗೆ ಹೊಸ ಅನುಭವ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಸುಹಾಸ್ ಕೆನಡಾದಲ್ಲಿದ್ರೆ ಮೇಘ ಉಡುಪಿಯಲ್ಲಿದ್ಲು. ವರ ಇಲ್ಲ ಅನ್ನೋದು ಬಿಟ್ರೆ ಬೇರೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು. ಸರಸ್ವತಿ ಭವನದಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ರು. ಕೆನಡಾದಲ್ಲಿದ್ದ ಸುಹಾಸ್ ಅಲ್ಲೇ ಟಿವಿ ಸ್ಕ್ರೀನ್ ರೆಡಿ ಮಾಡಿದ್ರು. ಇತ್ತ ಉಡುಪಿಯಲ್ಲೂ LED ಸ್ಕ್ರೀನ್ ಒಂದನ್ನ ಹಾಕಿದ್ದಾರೆ. ನಂತರ ವಧುವರ ಇಬ್ಬರು ಒಬ್ಬರಿಗೊಬ್ಬರು ರಿಂಗ್ ತೋರಿಸಿಕೊಂಡು ರಿಂಗ್ ಬದಲಿಸಿಕೊಂಡಿದ್ದಾರೆ. ಉಂಗ್ರಾನ ಕ್ಯಾಮ್ರಾಗೆ ತೋರಿಸಿ ದೊಡ್ಡ LED ಸ್ಕ್ರೀನ್ ಮೂಲಕ ಎಂಗೇಜ್ಮೆಂಟ್ ಅದ್ದೂರಿಯಾಗಿ ನಡೆದಿದೆ. ಈ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ ವಿದೇಶದಲ್ಲಿದ್ದಾರೆ, ನಾವು ಭಾರತದಲ್ಲಿದ್ದೀವಿ. ಅಂದರೂ 2-3 ಸೆಕೆಂಡ್ ಹೆಚ್ಚು ಕಡಿಮೆಯಲ್ಲಿ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ನಡೆದಿದೆ. ಈ ಟೆಕ್ನಾಲಜಿ ಎಷ್ಟು ಬೆಳೆದಿದೆ ಅಂದ್ರೆ ಟೆಕ್ನಾಲಜಿಯನ್ನು ಒಳ್ಳೆ ಉಪಯೋಗಕ್ಕೆ ಬಳಸ್ಕೊಳ್ಳಿ. ದಯವಿಟ್ಟು ಯಾರು ದುರುಪಯೋಗ ಮಾಡಿಸ್ಕೊಂಬೇಡಿ. ಆನ್ಲೈನ್ ನಿಶ್ಚಿತಾರ್ಥ ಅನ್ನೋದು ಬಿಟ್ರೆ ಉಳಿದೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ದೂರದ ದೇಶದಲ್ಲಿದ್ರೂ ಕೂಡ ಎಲ್ಲ ಆಚಾರ ವಿಚಾರಗಳನ್ನ ಚಾಚೂ ತಪ್ಪದೆ ಪಾಲಿಸಿದ್ದಾರೆ. ಜನವರಿ 7 ಮತ್ತು 8ಕ್ಕೆ ಮದುವೆ ನಿಶ್ಚಯವಾಗಿದ್ದು ಕೆಲವೇ ದಿನಗಳಲ್ಲಿ ಸುಹಾಸ್ ಭಾರತಕ್ಕೆ ಬಂದಿಳಿಯಲಿದ್ದಾರೆ. AT ವೆಂಕಟೇಶ್ ಪ್ರಭು, ನ್ಯೂಸ್ 18, ಬೆಂಗಳೂರು ದಕ್ಷಿಣ.